ಫ್ರೆಂಡ್ಸ್ ಪರ್ಫ್ಯೂಮ್ನ ನೋಡೋಕೆ ಬಂದಿದ್ದೀವಿ ಇಲ್ಲಿ. ಯೂಟ್ಯೂಬ್ಗೆ ಹಿಂಗೆ ಮಾಡ್ತಾ ಇರೋದು. ಯೂಟ್ಯೂಬ್ ಕ್ಯಾಮ್ರಾ ತಂದಿಲ್ಲ, ಅಪ್ಪ ಅಲ್ಲೇ ಇಟ್ಬಿಟ್ಟವ್ರು. ನಿಮಗೆ ನೀವು ಹೇಳ್ತಿರೋದು ಇದು ಚೆನ್ನಾಗಿದೆ ಅಂತ. ಇದು ಇದು ಇದನ್ನೇ ಕೊಡಿ. ನಿಮ್ಮ ಮಾತು ಮೇಲೆ ನಂಬಿಕೆ ಇಟ್ಕೊಳ್ತಾ ಇದ್ದೀನಿ. ನನಗೆ ಮೂರು ಸ್ಮೆಲ್ ನೋಡೋದನ್ನ ಕನ್ಫ್ಯೂಸ್ ಆಗ್ತದೆ. ಸರಿ ಇದನ್ನೇ ಅದು ನಿಮಗೆ 50 ml 600 ಸಾಲದು. ಕಡಿಮೆ ಮಾಡಿ. ನಂಗೆ ಅಂತೀರಾ ಸರ್ ಬರಲ್ಲ. ಎಷ್ಟು 3000 ಸಮಥಿಂಗ್ ಎಲ್ಲ ಕೊಟ್ಟು ತಂದಿದ್ದಾರೆ ಇವರು. ನಾ ತಗೊಂಡಿದ್ದೆ ಫಸ್ಟ್ ಮಾತ್ರ. ನಾವು ರೆಗ್ಯುಲರ್ ಮೈಸೂರು ಅವರೇ, ಮೈಸೂರು ಬರ್ತಾ ಸರ್ ನಂದು ಶಿಪ್ಪಿಂಗ್ ಇದೆ, 1 ಡೇ ಡೆಲಿವರಿ ಆಗುತ್ತೆ. ಹೌದಾ? ಕಾರ್ಡ್ ಕೊಟ್ಬಿಡಿ. ಖಾಲಿ ಆಯ್ತು ಅಂದ್ರೆ ನಂಬರ್ ಹೇಳಿದ್ರಾ? ಹಾಂ ಕೊಡ್ಬಿಡಿ ಸರ್. ಸರ್ ಏನು 100 ml ಯೂಶಲಿ ಕೊಚ್ಚೆ ಮಾಡ್ತಾರಲ್ಲ, 10ರಿಂದ 15 ml ಆಯಿಲ್ ಆಗ್ತದೆ. ನಾನು 40 ml ಆಗ್ತದೆ. ಸೊ ಅಷ್ಟು ಒಳ್ಳೆಯದು. ಫ್ರೆಂಡ್ಸ್ ಅವರೆಲ್ಲ ಅಲ್ಲಿ ಹನುಮಂತು ಪಲಾವಲ್ಲಿ ಪಲಾವ್ ತಿನ್ಕೊಂಡು ಬಂದಿದ್ದಾರೆ, ನಾನ್ ವೆಜ್ಜು. ಸೊ ನಾನಿವಾಗ ಇಲ್ಲಿ ಉಪ್ಸಾರು ಮುದ್ದೆ ತಿನ್ನೋಕ್ಕೆ ಬಂದೆ. ನಾನು ಅಲ್ಲಿ ತಿನ್ನಲಿಲ್ಲ, ನನಗೆ ನಾನ್ ವೆಜ್ ಅಷ್ಟೊಂದು ಲೈಕ್ ಆಗಲ್ಲ. ಸೊ ಅದಕ್ಕೆ ಫ್ರೆಂಡ್ಸ್ ಅಳುಗುಳಿ ಮನೆ ಬೇಕಿತ್ತು. ಸೊ ನೋಡೋಣ ಅಂತ ಬಂದ್ವಿ, ತೊಗೊಂಡು ಹೋಗೋಣ ಅಂತ. ಬಿಕಾಸ್ ಅದು ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ನೋಡೋಣ ಇಲ್ಲಿ ಇದೆಯಾ ಇಲ್ವಾ ಹೇಗೆ ಅಂತ. ಏನು ಅದಕ್ಕೂ ಬೇರೆ ವುಡ್ ಅಂತಾರ. ಆಲ್ಮೋಸ್ಟ್ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ವಿ. ಬಿಕಾಸ್ ಒಂದು 3 o'clock ಏನೋ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಟಿದ್ದು. ಸೊ ಬರ್ತಾ ನಾನು ಮಲ್ಕೊಂಬಿಟ್ಟಿದ್ದೆ. ಬಂದಮೇಲೆ ಅವ್ರು ಮಲ್ಕೊಂಬಿಟ್ಟಿದ್ರು. ಈಗ ರೆಡಿಯಾಗಿದ್ದ ತಕ್ಷಣ ಅಂಗಡಿಗೆ ಹೋಗಬೇಕು. ಬಿಕಾಸ್ ಸುಮಾರು ದಿನ ಆಗಿದೆ ನಾನು ಅಂಗಡಿಗೆ ಹೋಗಿ. ಅದಕ್ಕೆ ಇವತ್ತು ಹೋಗೋಣ ಅಂತ. ಹೇಗೂ ಮನೇಲಿದ್ದೀನಿ. ನನಗೆ ಮಂತ್ ಫಸ್ಟು 2nd 3rd ಹೀಗೆ ರಜಾ. 5th ಕೆಲಸ ಸ್ಟಾರ್ಟ್ ಆಗುತ್ತೆ. ಸೊ ಈ 3 ದಿನ ಫುಲ್ಲು ಮೈಂಡು ಫ್ರೆಶ್ಶು, ಎಲ್ಲ ಫ್ರೆಶ್ ಚೆನ್ನಾಗಿರುತ್ತೆ. ಅದಕ್ಕೆ ಏನೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ಅವಿನಾಶ್ ಅವರು. ಹೆಂಗೋ 3 ದಿನ ರಜಾ, ಮನೇಲಿದ್ದು ಟೈಮ್ ವೇಸ್ಟ್ ಮಾಡೋಕ್ಕೆ ನಮಗಿಷ್ಟ ಇಲ್ಲ. ಹಂಗಂತ ಬೇರೆ ದಿನ ರಜಾ ಕೇಳೋಕ್ಕಾಗಲ್ಲ. ರಜಾ ಇದ್ದಾಗ ನಾವೇನಾದರೂ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ನಾನೇ ಬೇಡ ಅಂತ ಅಂದ್ಕೊತಾ ಇದ್ದೀನಿ. ಬಿಕಾಸ್ ಶಾಪು ರಜಾ ಆಗಿರೋದ್ರಿಂದ ಕಸ್ಟಮರ್ ಹೇಗೆ ಅಂದರೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ, ನಿಮ್ಮದು ಬೇಜಾನ್ ರಜಾಗಳಾಯಿತು ಹಾಗೆ ಹಿಂಗೆ ಅಂತ.
ಸೊ ಅದಕ್ಕೆ ನಾಳೆ ಹೋಗೋಣ ಅಂತ ಇವರು. ಅಂದರೆ ಎಲ್ಲೂ ಇಲ್ಲ, ನಿಮ್ಗೆ ಆಲ್ಮೋಸ್ಟ್ ವೀಡಿಯೋಸ್ಗಳಲ್ಲಿ ನೋಡಿರ್ತೀರ, ನಾವು ಜೋಗ್ ಫಾಲ್ಸಲ್ಲಿ ಒಬ್ಬರು ಮನೆಗೆ ಹೋಗ್ತಿದ್ವಿ. ಅವ್ರದ್ದು ಆ್ಯಕ್ಚುಲಿ ನಾವು ವೆಜ್ ಹೋಟ್ಲು ಮಾಡಬೇಕಾದ್ರೆ ಅವರು ನಮ್ಮ ಕಸ್ಟಮರು, ಹಾಗಾಗಿ ತುಂಬ ಹೋಗ್ತಾ ಕ್ಲೋಸ್ ಆದ್ವಿ. ಸೊ ಇವಾಗ ಅವರಿಗೆ ಪಾಪು ಆಗಿದೆ. ಆಲ್ರೆಡಿ ಒಂದು ಪಾಪು ಇತ್ತು. ಈಗ ನಾವು ಲಾಸ್ಟ್ ಟೈಮ್ ಹೋದಾಗ ಅವರು ಕನ್ಸೀವ್ ಆಗಿದ್ದರು. ಸೊ ಇವಾಗ ಡೆಲಿವರಿ ಆಗಿದೆಯಂತೆ, ಹೆಣ್ಮಗು ಅಂತೆ. ನಿನ್ನೆ ಈವ್ನಿಂಗ್ ಕಾಲ್ ಮಾಡಿದ್ರು. ಸೊ ಆ ಪಾಪು ನೋಡೋಣ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಇನ್ನೇನು ಗುಡ್ ನ್ಯೂಸ್ ಅಂತ ಅಂದರೆ, ನಮ್ಮದು ಇನ್ನೊಂದು ಫ್ರಾಂಚೈಸಿಗೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಅವರು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಹೊರನಾಡು ಅನ್ನಪೂರ್ಣೇಶ್ವರಿಗೆ ಮೊದಲಕ್ಕಿ ಕೊಡೋಕ್ಕೆ ಹೋಗಬೇಕು. ಸೊ ಹಂಗೆ ಅವರ ಜೋಗ್ ಫಾಲ್ಸನ್ನು ಅಲ್ಲೇ ಪಕ್ಕದಲ್ಲೇ ಇರೋದು. ಸೊ ಅಷ್ಟು ದೂರ ಹೋದ್ಮೇಲೆ ಅಲ್ಲಿಗೆ ಹೋಗ್ದಿರ ಇರೋಕ್ಕಾಗಲ್ಲ. ಅನ್ನಪೂರ್ಣೇಶ್ವರಿ ದರ್ಶನ ಮುಗಿಸ್ಕೊಂಡು ಹೋಗೋದು ಅವ್ರ ಮನೆಗೆ, ಅಥವಾ ಅವ್ರ ಮನೆಗೆ ಹೋಗಿ ದರ್ಶನ ಮಾಡೋದು ಗೊತ್ತಿಲ್ಲ, ಪ್ಲ್ಯಾನ್ ಮಾಡಿಲ್ಲ. ಸೊ ಅವಿನಾಶ್ ಹೇಳ್ತಿರೋದು ನಾಳೆನೇ ಹೊರಟ್ಬಿಡೋಣ ಅಂತ. ಸೊ ನಾನು ಬೇಡ ನಾಳೆ ನಾಡಿದ್ದು ಆಚೆ ಎಲ್ಲ ರಜಾ ಒಂದು 3-4 ಡೇಸ್ ಆಗೋಗುತ್ತೆ. ಶನಿವಾರ ಒಂದು ದಿನ ರಜಾ ಹಾಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ, ಇವತ್ತು ಪ್ಲ್ಯಾನ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಎಲ್ಲ ಹೊರಗಡೆ ಹೋಗಿ ಮಾತಾಡಿಕೊಂಡು ಇದೇ ಆಯಿತು. ಸೊ ಬಂದಮೇಲೆ ಏನು ಅಂತ ಪ್ಲ್ಯಾನ್ ಮಾಡಬೇಕು. ಮತ್ತು ಅಂಗಡಿಗೆ ಹೋಗ್ತಾ ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಈಗ ಕಾಫಿ ಕುಡಿಯೋಣ ಅಂತ ಬಂದ್ವಿ ನಮ್ಮ ಫಿಲ್ಟರ್ ಕಾಫಿಗೆ. ಫ್ರೆಂಡ್ಸ್, ಅಂಗಡಿಗೆ ಬಂದರೆ ವಿಡಿಯೋ ಮಾಡೋದೇ ಮರ್ತೋಗಿತ್ತು. ಸೊ ವಿಡಿಯೋ ಕಂಟಿನ್ಯೂ ಆಗ್ತಿದೆ. ಕಸ್ಟಮರ್ ಇರೋ ಕಾರಣ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಮರ್ತೋಗಿತ್ತು ವಿಡಿಯೋ ಮಾಡೋದು. ಹಾಕ್ತಾ ಇದ್ದಾರೆ ನೋಡಿ. ಅವಿನಾಶ್ ಇಲ್ಲ ಇವತ್ತು. ಅವಿನಾಶ್ ಮನೇಲಿ ಫುಲ್ಲು ರೆಸ್ಟು. ನೋಡಿ ಫ್ರೆಂಡ್ಸ್, ಮನೇಲಿರೋ ಮಲ್ಕೊ ಅಂತ ಅಂದರೆ ನಾನು ಹೇಳಿದ್ನಲ್ಲ ಫ್ರೆಂಡ್ ಪಾಪು ಆಗಿದೆ ಅಂತ. ಸೊ ಅವರಿಗೆ ಆ ಪಾಪುಗೆ ಚೆನ್ನಾಗಿತ್ತಲ್ಲ. ಬಟ್ ಈಗ ಆಗಲ್ಲ. ಈಗ ಆಗುತ್ತೆ, ಈಗ ಆಗಕ್ಕೆ ಕೈಗೆ. ಆದರೂ ಇಷ್ಟು ನೀನು ಈ ಬೆರಳು ಜಾಯಿಂಟ್ ಮಾಡಿದ್ರೆ ಆ ಮಗುದೊಂದು ಕೈ ಆಗುತ್ತೆ. ಅದೇನೇ ಇವಾಗ ಹಾಕ ನೋಡು. ನೋಡ್ಬಿಟ್ಟೆ ತಗೊಂಡಿದ್ದು ಈ ಸೈಡ್ ಕ್ಯಾಪ್ ತೆಗಿರುತ್ತೆ. ಅದೇನೋ ಮರ್ತೋಗುತ್ತೆ. ನಾವು ನಿಜ ಒಯ್ತೀವಿ, ಬಟ್ ನೋಡಿ ಫ್ರೆಂಡ್, ಮನೇಲಿ ಇರೋಕ್ಕೆ ಬಿಡಲ್ಲ ಇವನು. ಹೋಗ್ತೀವಿ. ರಜಾನ ಮಿಸ್ ಮಾಡೋದ ಫ್ರೆಂಡ್ಸ್, ರಜಾನ ಕಂಪ್ಲೀಟ್ ಮಾಡ್ತೀವಿ. ಏನು ರಜಾ ಶನಿವಾರ ಹೋಗೋಣ ಬಿಡು. ಯಾವ ಒಂದೇ ದಿವಸಕ್ಕೆ ಯಾವ ನಷ್ಟ ಬಿಡಲ್ಲ. ಹೋಗ್ತಾನೆ 3-4 ದಿವಸ ಹೋದಾಗ ನಿಂದೆ ಬರ್ಬೇಕು. ಇದೇ ಬರೀ ಟೈಗರ್ದು ಹಿಂಗೆ ಹೇಳ್ತಾನೆ. ಯಾರಿಗೆ? ನನಗೇನಾದ್ರು ತಗೋಬತ್ತೀಯಾ? ಐತಲ್ಲ ತಗೊಂಡಿದ್ದೀರಲ್ಲ. ಏನು ಇಟ್ಕೊಂಡಿದ್ದೀನಿ? ನನಗೆ ಓದಲ್ಲ ಅಡುಮ್ಮ, ನನಗೇನಾದ್ರು ತಂದ. ನಿಂದು ಯಾವ್ದು ರಾಶಿ ಗೊತ್ತು ನನಗೆ? ಟೈಗರ್ ಬೀಟ್ಸ್ ಒಳ್ಳೇದಂತ. ಇದು ಟೈಗರ್ ಬೀಟ್ಸ್. ಈಗ ಹಾಕೋಬಿಟ್ಟೆ ಪೂಜೆ ಮಾಡೋಕ್ಕೂ ಮುಂಚೆ. ಅಲ್ಲೂ ಚೆಕ್ ಮಾಡೋದು. ಹೋಗೋಣ ಗುಪ್ತಾ. ಅದು ಬೆಂಕಿ ಆರ್ಬೇಕಿದ್ದು ತಣ್ಣಾಗ್ಬಿಟ್ಟಿರೋದು. ಇವ್ರದ್ದು ಫ್ರಾಂಚೈಸಿ ಆಗ್ತಿದೆ. ಎಲ್ಲ ಮುಗಿಸ್ಕೊಬಿಟ್ಟು ಕೂತವ್ರೆ. ನೋಡುಮ್ಮ, ಏನು ಕ್ಲಾರಿಟಿ ನೋಡು. ನೋಡಿ ಫ್ರೆಂಡ್ಸ್, ಡಿಫ್ರೆನ್ಸು. ಈ ಕ್ಯಾಪ್ ಹಾಕಿದ್ರೆ ಹಿಂಗೆ ಕಾಣಿಸ್ತಾರೆ. ಇರೋ ಈ ಕ್ಯಾಪ್ ತೆಗೆದ್ರೆ ಹಿಂಗೆ. ಇವ್ರದ್ದು ಎಲ್ಲಿ ಲೊಕೇಶನ್ ಆಯಿತು? ಕನಕಪುರ ರೋಡ್, KSIT ಕಾಲೇಜ್ ಹತ್ರ. KSIT ಕಾಲೇಜ್ ಹತ್ರ ನಿಯರೆಸ್ಟ್ ಅಲ್ಲೇ ಎಲ್ಲ ಹೇಳ್ತೀವಿ, ಕನ್ಫರ್ಮ್ ಮಾಡ್ತೀವಿ, ವಿಡಿಯೋ ಮಾಡಾಕ್ತೀವಿ. ಲೊಕೇಶನ್ನು ಮತ್ತು ಫೋಟೋ ಅಪ್ಡೇಟ್ ಆಗುತ್ತೆ. ದಮ್ ಕಟ್ತಾರೆ ಚೆನ್ನಾಗಿ. ಏನು ದಮ್ ಕಟ್ತಾರೆ? ರೈಸ್ಗ. ಫ್ರೆಂಡ್ಸ್, ಈಗ 11 ಗಂಟೆ ಆಗಿದೆ, ಮನೆಗೆ ಬಂದಿದ್ದೀವಿ. ಇವತ್ತಿನ ವಿಡಿಯೋ ಇಷ್ಟೇ ನಾವು ಜಾಸ್ತಿನೇ ಆಗಿದೆ ಅನಿಸುತ್ತೆ. ಸೊ ಈಗ ನೀಟಾಗಿ ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.